ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂದಿನ ಸುದ್ದಿ ಹೋಗೋಕ್ಕೂ ಮುನ್ನ ಈಗ ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನೀವು ಮಾತ್ರ IT ರಿಟರ್ನ್ಸ್ ಸಲ್ಲಿಕೆ ಮಾಡಿದವ್ರಿಗೆ ಮಾತ್ರ ಯೋಜನೆ ಲಾಭ ಸಿಗಲ್ಲ ಅಂತ ಅಲ್ಲ. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಜಮೀರ್ ಅಹಮದ್ ಖಾನ್ಗೆ ಶುರುವಾಯ್ತಾ ಮಂತ್ರಿಗಿರಿ ಟೆನ್ಷನ್. ಜಮೀರ್ ಅಹಮದ್ ಖಾನ್ಗೆ ಟೆನ್ಷನ್ ಶುರುವಾಗಿದೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಿದ್ದಾರೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್. ಕಾರಣ ಮಂತ್ರಿಗಿರಿ ಸಿಗುತ್ತಾ ಸಿಗಲ್ವಾ ಅನ್ನುವಂತಹ ಟೆನ್ಷನ್. ಡಿಕೆ ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ನಿರಂತರ ಪ್ರಯತ್ನಗಳಾಗ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಹಿನ್ನೆಲೆ ಸ್ಪಷ್ಟನೆ ಕೊಡೋದಕ್ಕೆ ಜಮೀರ್ ಅಹಮದ್ ಖಾನ್ ನಾಯಕರ ಮನೆಗಳನ್ನ ಅಲ್ದಾಡ್ತಿದ್ದಾರೆ. ಜಮೀರ್ ಅಹಮದ್ಗೆ ಶುರುವಾಯ್ತಾ ಮಂತ್ರಿಗಿರಿ ಟೆನ್ಷನ್. ಸಿದ್ದರಾಮಯ್ಯನವರು ಸಿಟ್ಟಾಗ್ತಾ ಇದ್ದಂತೆ ಜಮೀರ್ ಅಹಮದ್ ಖಾನ್ ಸದ್ಯಕ್ಕೆ ಎಚ್ಚೆತ್ತುಕೊಂಡಿದ್ದಾರೆ. ಮಂತ್ರಿ ಸ್ಥಾನಕ್ಕಾಗಿ ಜಮೀರ್ ಅಹಮದ್ ಖಾನ್ ಬಿಡುವಿಲ್ಲದೆ ಓಡಾಡ್ತಿದ್ದಾರೆ ನಾಯಕರುಗಳ ಮನೆಗೆ. ನಾಯಕರ ಮನೆ ಹತ್ರಕ್ಕೆ ಹೋಗೋದು, ಅವ್ರನ್ನ ಭೇಟಿಯಾಗೋದು, ಸಮರ್ಥನೆ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ತ್ರಿಮೂರ್ತಿ ನಾಯಕರ ಜೊತೆ ಮಾತುಕತೆಗೆ ಜಮೀರ್ ಅಹಮದ್ ಖಾನ್ ಮುಂದಾಕಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಮೀಟಿಂಗ್ ಮಾಡೋದಕ್ಕೆ ಮುಂದಾದ್ರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲೂ ಕೂಡ ಮೀಟಿಂಗ್ ಅಂತೆ ಜಮೀರ್ ಅಹಮದ್ ಖಾನ್ ಅವರಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿಕೊಂಡು ತಮ್ಮ ಬಗ್ಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಮುಂದಾಗ್ತಿದ್ದಾರೆ. ಕಾರಣ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನಮಾನ ಸಿಗುತ್ತಾ ಸಿಗಲ್ವಾ ಅನ್ನುವಂತಹ ಆತಂಕ. ಬಹುತೇಕ ಸಿಗಲ್ಲ ಅನ್ನುವಂತಹ ಉತ್ತರ ಇದೆ. ಹಂಗಾಗಿ ಜಮೀರ್ ಅಹಮದ್ ಖಾನ್ ಅವರು ಈಗಲೇ ಅಲರ್ಟ್ ಆಗೋ ಮೂಲಕ ನಾಯಕರನ್ನ ಕನ್ವಿನ್ಸ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಪ್ರಮುಖವಾಗಿ DK ಶಿವಕುಮಾರ್ ನೂತನವಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಸುದ್ದಿ ಬಿದ್ದಾಗಲೇ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವ ಪಕ್ಷ ವಿರೋಧಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರು ಆಡಿರುವ ಒಂದು ಆಡಿಯೋ ವೈರಲ್ ಆಗುತ್ತೆ. ಅದು ಮೋಸ್ಟ್ಲಿ ಅವರ ವಿರುದ್ಧ ಮಾಡಿರುವ ಹುನ್ನಾರ ಅಂತ ಹೇಳಲಾಗ್ತಾ ಇತ್ತು. ಅವ್ರದೇ ವಾಯ್ಸ್, ಅವ್ರದೇ ಆಡಿಯೋನ, ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿಸುತ್ತಾ ಕಾಂಗ್ರೆಸ್ ಹೈಕಮಾಂಡ್. ಬಿಕಾಸ್ ಜಮೀರ್ ಅಹಮದ್ ಖಾನ್ ಅವರನ್ನ ಅವಾಯ್ಡ್ ಮಾಡೋದು ಪಕ್ಷದಿಂದ ಅಥವಾ ಸ್ಥಾನಮಾನದಿಂದ ಅಂದ್ರೆ ಅದು ಅಷ್ಟು ಈಸಿ ಇಲ್ಲ. ಕಾರಣ ಅವರು ಕೂಡ ಒಬ್ಬ ಪವರ್ಫುಲ್ ಲೀಡರ್ ಆಗಿ ಗುರುತಿಸಿಕೊಂಡವರು. ಹಂಗಾಗಿ ಅಲ್ಪಸಂಖ್ಯಾತ ಸಮುದಾಯವನ್ನ ಜೊತೆಗಿಟ್ಕೊಂಡು ಕರ್ಕೊಂಡು ಹೋಗಬೇಕಾದಂತ ಅನಿವಾರ್ಯತೆ ಪಕ್ಷದಲ್ಲಿ ಇರೋದ್ರಿಂದ ಜಮೀರ್ ಅಹಮದ್ ಖಾನ್ ಅವರನ್ನ ದೂರ ಮಾಡಿದ್ರೆ ಕಷ್ಟ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಾ ಇತ್ತು ಅಂತ. ಬಟ್ ತದನಂತರದಲ್ಲಿ ಮೊದಲ ಲಿಸ್ಟ್ ಅಲ್ಲಿ ಅವ್ರ ಹೆಸರೇ ಕಾಣೋದಕ್ಕೆ ಸಿಗ್ಲಿಲ್ಲ. ಪವರ್ಫುಲ್ ಲೀಡರ್ನ ಕೈ ಬಿಟ್ಟಿದ್ದಾರೆ ಅಂದ್ರೆ ಮೋಸ್ಟ್ಲಿ ಆಡಿಯೋದಲ್ಲಿರುವ ಧ್ವನಿ ಅವ್ರದ್ದೇ ಅನ್ನುವಂಥ ಗಮನಕ್ಕೆ ಹೈಕಮಾಂಡ್ ಬಂದಿದೆಯಾ, ಅಂಥದ್ದೊಂದು ತೀರ್ಮಾನವನ್ನ ಕೈಗೊಂಡಿದೆಯಾ, ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗೆ ತದನಂತರದಲ್ಲಿ ಸಿದ್ದರಾಮಯ್ಯನವರು ಹೇಳಿರುವ ಒಂದು ಮಾತಿತ್ತಲ್ಲ, ಹೌದು, ಸಿದ್ದರಾಮಯ್ಯನವ್ರಿಗೂ ಕೂಡ ಈ ಪಕ್ಷ ವಿರೋಧಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಬೇಸರ ತರಿಸಿದೆ ಅನ್ನುವಂತಹ ವಿಚಾರಗಳು ಗಮನಕ್ಕೆ ಬರೋದಕ್ಕೆ ಶುರುವಾಯಿತು. ನನ್ನ ಆಪ್ತ ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದಾ ಅಂತ ಸಿದ್ದರಾಮಯ್ಯನವರು ಓಪನ್ ಆಗಿ ಅಲ್ಲಿ ಮಾತನಾಡಿರುವಂತಹ ಆಡಿಯೋ ಇತ್ತಲ್ಲ, ಅದನ್ನ ಕೇಳಿಸ್ಕೊಂಡಾಗ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಇದ್ದಿದ್ದು ಟೆನ್ಷನ್ ಜಾಸ್ತಿ ಆಗೋಯ್ತು. ಸಿದ್ದರಾಮಯ್ಯನವರೇ ಕೋಪಗೊಂಡಿದ್ದಾರೆ ಅಂತ ಅಂದ್ರೆ ಆಬ್ವಿಯಸ್ಲಿ ಹೈಕಮಾಂಡ್ ಅಂದ್ರೆ ವರಿಷ್ಠರು ಕೂಡ ಕೋಪಗೊಂಡಿರಬಹುದು. ಮೋಸ್ಟ್ಲಿ ನನಗೆ ಸಚಿವ ಸ್ಥಾನ ಸಿಗೋದು ಡೌಟ್ ಅನ್ನೋದನ್ನ ಅರಿತಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಸದ್ಯಕ್ಕೆ ಪ್ರಮುಖ ನಾಯಕರುಗಳನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ತಮ್ಮ ಬಗ್ಗೆ ಸಮರ್ಥನೆ ಕೊಡೋದಕ್ಕೆ ಮುಂದಾಕಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಪಕ್ಷದ ಪ್ರಮುಖ ನಾಯಕರು, ಒಂದು ಕಡೆ ಮುಖ್ಯಮಂತ್ರಿ DK ಶಿವಕುಮಾರ್, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಜಮೀರ್ ಅಹಮದ್ ಖಾನ್ ಭೇಟಿ ಮಾಡಿ ಚರ್ಚೆ ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ.